ಕಟಕ ರಾಶಿಯವರಿಗೆ ನಾವು ಈ ಜೂನ್ ಮಾಸದ ಭವಿಷ್ಯವನ್ನ ನಾವು ನೋಡಿದಾಗ ಭಾಗ್ಯಸ್ಥಾನದಲ್ಲಿ ಶನಿ, ನಾವು ಭಾಗ್ಯ ಅಂದ್ರೆ 9ನೇ ಮನೆಯಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಅದರಲ್ಲೂ ನಿಮಗೆ ನಷ್ಟ ಸ್ಥಾನದಲ್ಲಿ ರವಿಚಂದ್ರರು ಮತ್ತೆ ಬುಧ ಇವರೆಲ್ಲರೂ ಕೂಡ ಜನ್ಮದಲ್ಲಿ ಗುರು ಶುಕ್ರರಿದ್ದಾರೆ. ಭಾಗ್ಯಸ್ಥಾನದಲ್ಲಿ ಶನಿ ಏನೋ ತುಂಬಾ ಅನುಕೂಲಗಳನ್ನ ಕೊಡ್ತಾನೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಅನುಕೂಲದ ರೀತಿಯಲ್ಲಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಮಾಡ್ತಕ್ಕಂಥ ವ್ಯಾಪಾರ ಇರಬಹುದು, ವ್ಯವಹಾರ ಇರಬಹುದು, ಅವೆಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಏನು ಮಾಡ್ತೀರಾ, ಏನು ಬಂದರೇನು ಫಲ, ಮಾನಸಿಕವಾಗಿ ನೆಮ್ಮದಿ ಅಂತಕ್ಕಂಥದ್ದಿರಲ್ಲ. ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಮನೆಗೆ ಬರ್ತೀರಾ, ಮನೆಗೆ ಬಂದ್ರೆ ಮನೆಯಲ್ಲಿ ನೆಮ್ಮದಿ ಅಂತಕ್ಕಂಥದ್ದಿರಲ್ಲ. ಕುಟುಂಬದಲ್ಲೋ, ಧರ್ಮಪತ್ನಿಯಿಂದಾನೋ, ಅಥವಾ ಮಕ್ಕಳಿಂದಾನೋ, ಅಥವಾ ಮಾತಾಪಿತೃಗಳಿಂದಾನೋ, ಅಥವಾ ನೆಂಟರಿಷ್ಟರುಗಳಿಂದಾನೋ, ಅಥವಾ ಬಂಧುಗಳಿಂದಾನೋ, ಅಥವಾ ಗೆಳೆಯರಿಂದಾನೋ ನಾನಾ ರೀತಿಯ ಹಿಂಸೆಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ. ಗುರು ಬಲ ಅಂತಕ್ಕಂಥದ್ದು ಜನ್ಮದಲ್ಲಿ ಯಾವಾಗ ಗುರು ಸಂಚಾರವನ್ನ ಮಾಡ್ತಾನೋ ಆ ಗುರು ಸ್ಥಾನಭ್ರಷ್ಟತ್ವವನ್ನ ಮಾಡ್ತಾನೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದ ಕ್ಷೇತ್ರದಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಹೆಸರನ್ನ ಇಟ್ಕೊಂಡಿರ್ತೀರಾ. ಇಂಥವರು ಅಂದ್ರೆ ಸಾಕು, ಅವ್ರಿಗೆ ಗೊತ್ತಪ್ಪ, ಅವರಿಗೆ ಬಹಳಷ್ಟು ಅವ್ರ ವರ್ಷಗಳಿಂದ ಗೊತ್ತು, ಒಳ್ಳೆ ವ್ಯಕ್ತಿ ಅಂತ ಬಹಳಷ್ಟು ಭಾವನೆಗಳನ್ನ ಇಟ್ಕೊಂಡಿರ್ತಾರಲ್ಲ, ಆ ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳಾಗತ್ತೆ. ಅದಕ್ಕೆ ಹೇಳೋದು ಚಂದ್ರಮ ಮನಸೋ ಜಾತಃ. ಚಂದ್ರನ ಕ್ಷೇತ್ರದಲ್ಲಿ ಗುರು ಶುಕ್ರರಿದ್ದಾರೆ, ಶತ್ರು ಬಾಧೆಗಳು ಅಂತಕ್ಕಂಥದ್ದು ನಡೆಯುತ್ತೆ. ನೀವು ಅಪರಾಧನೇ ಮಾಡಲ್ಲ, ಆದರೆ ನಿಮ್ಮ ಮೇಲೆ ಅಪರಾಧಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಗುರು ಬಲ ಶನಿ ಬಲವನ್ನ ಲೆಕ್ಕಾಚಾರವನ್ನ ಮಾಡ್ತಾರೆ. ಗುರು ಬಲ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಬೇಕು. ಶನಿ ಬಲ ಇಲ್ಲ ಅಂದ್ರೂ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ತೊಂದರೆಗಳು ಸುಮ್ಮನಾಗಬಹುದು. ಆದ್ರೆ ಗುರು ಬಲ ಅಂತಕ್ಕಂಥದ್ದು ಬ್ಯಾಕ್ ಗ್ರೌಂಡ್ ಸಪೋರ್ಟ್. ಆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದು ಇಲ್ಲ ಅಂದಾಗ, ಇವತ್ತು ಹೊರಗಡೆಯಿಂದ ನೀವು ದುಡ್ಕೊಂಡು ಬಂದು ಮನೆಯಲ್ಲಿ ಹೆಂಡತಿ ಆದವಳು ಕಯ್ಯ 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 ಅಂತ ಅಂದ್ರೆ ಏನ್ ಮಾಡ್ತೀರಿ? ನೆಮ್ಮದಿ ಅಂತಕ್ಕಂಥದ್ದು ಇರುತ್ತಾ? ಮುನಿಸ್ಕೊಂಡು ಕೂತ್ಕೊಂಡ್ರೆ ನೆಮ್ಮದಿ ಅಂತಕ್ಕಂಥದ್ದು ಇರುತ್ತಾ? ಮಕ್ಕಳು ಇಲ್ದಿರ್ತಕ್ಕಂಥ ಸಮಸ್ಯೆಗಳನ್ನ ಉತ್ಪತ್ತಿಯನ್ನ ಮಾಡಿರ್ತಾರೆ, ನೀವು ಮನೆಗೆ ಬರೋದ್ರೊಳಗಡೆ ನೆಮ್ಮದಿ ಅಂತಕ್ಕಂಥದ್ದು ಇರುತ್ತಾ? ಇರಲ್ಲ, ಹೌದಲ್ವಾ? ಅದಕ್ಕೇನೆ ಹೇಳುವುದು, ಗುರು ಶಾಂತಿ ಅಂತಕ್ಕಂಥದ್ದು ಮಾಡುವುದು ಅತ್ಯಗತ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜೂನ್ 1ನೇ ತಾರೀಕು ಎಲ್ಲಾದರೂ ಗುರು ಶಾಂತಿ ಇಲ್ಲ, ನಮ್ಮ ಗೋಶಾಲೆಯಲ್ಲಿ 18 ಅಡಿ ಆಂಜನೇಯನ ಸನ್ನಿಧಿಯಲ್ಲಿ, ಶಿವನ ಸನ್ನಿಧಿಯಲ್ಲಿ, ದಕ್ಷಿಣಾಮೂರ್ತಿಯ ಸನ್ನಿಧಿಯಲ್ಲಿ ನಾವು ಗುರು ಶಾಂತಿ ಹೋಮವನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬಂದು ಭಾಗವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಕಷ್ಟ ಕಾರ್ಪಣ್ಯಗಳು ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನ ಮದುವೆ ವಿಚಾರಕ್ಕೆ ಬಂದಾಗ ಶುಭ ಕಾರ್ಯಗಳಲ್ಲಿ ಬಹಳಷ್ಟು ಅಡ್ಡಿ ಆತಂಕಗಳನ್ನ ಅನುಭವಿಸಬೇಕಾಗತ್ತೆ. ಇನ್ನು ಭೂಮಿ ವಿಚಾರದಲ್ಲಿ ಯಾರಾದರೂ ಅರ್ಧಂಬರ್ಧ ಅಗ್ರಿಮೆಂಟು ಅಥವಾ ಇತ್ತೀಚೆಗೆ ಭೂಮಿಯನ್ನು ತಗೊಳ್ತಕ್ಕಂಥ ಕೆಲಸಕ್ಕೆಲ್ಲೋ ಅಡ್ವಾನ್ಸ್ ಕೊಟ್ಟು ಏನೋ ಮಾಡಿ ಅಂದ್ರೆ ಮಧ್ಯಸ್ಥಿಕೆಯರಿಂದ ಓಡಾಡ್ತಕ್ಕಂಥ ಕೆಲಸವನ್ನ ಮಾಡಿರೋರ್ಗೂ ಕೂಡ ಸ್ವಲ್ಪ ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು. ಇನ್ನ ಆರೋಗ್ಯ ಭಾಗ್ಯವನ್ನ ನಾವು ನೋಡಿದಾಗ ಶರೀರದಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಸಂಬಂಧಿಕರಿಂದಾನೇ ಮನಸ್ತಾಪಗಳು, ವಿಶ್ವಾಸ ದ್ರೋಹಗಳು ನಡೀತಕ್ಕಂಥ ಸಾಧ್ಯತೆಗಳಿದೆ. ಈ ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿನಿತ್ಯ ಚಂದ್ರಾಯ ನಮಃ ಚಂದ್ರಾಯ ನಮಃ ಈ ರೀತಿ ಮಂತ್ರವನ್ನ 108 ಬಾರಿ ಪ್ರಾತಃ ಕಾಲದಲ್ಲಿ ಮತ್ತೆ ಸಾಯಂಕಾಲದಲ್ಲಿ, ಚಂದ್ರ ಉದಯದ ಸಮಯದಲ್ಲಿ, ಸೂರ್ಯ ಉದಯದ ಸಮಯದಲ್ಲಿ, ಈ 2 ಭಾಗದಲ್ಲೂ ಕೂಡ ನೀವು ಚಂದ್ರ ಜಪವನ್ನ ಮಾಡಿ. ಪ್ರತಿ ಸೋಮವಾರ ತಂಡುಲ ಧಾನ್ಯ ಅಂದ್ರೆ ರೈಸ್ ಅನ್ನ ನಿಮ್ಮ ಇಷ್ಟ ದೇವತೆ ಅಥವಾ ಕುಲ ದೇವತೆಗೆ ಅರ್ಪಣೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ.